ಹೇಳೋದೇನಪ್ಪ ಅಂದ್ರೆ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ನಾವು ಭೀಮಾ ಕೋರೆ ಸಂಘಟನೆ ವತಿಯಿಂದ ಏನಪ್ಪ ಅಂದ್ರೆ ಸುಲ್ತಾನ್ಪುರ ಗ್ರಾಮಕ್ಕೆ ಹೋಗಿದ್ದೆವು. ಹೋದ ನಂತರ ಏನು ವಿಸಿಟ್ ಮಾಡಿದಾಗ ಇದು ಮಲ್ಕಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಸುಲ್ತಾನ್ಪುರ ಗ್ರಾಮ. ಗೋರ್ಮೆಂಟ್ ಸ್ಕೂಲ್ ಕೂಡ ಹೋಗಿದ್ದೆ ನಾವು. ಹೋದಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಏನು ಮಳೆಗಾಲದಿಂದ ಬಂತಂದ್ರೆ ಒಂದು ಮಳೆ ಬಿತ್ತು ಅಂದ್ರೆ ಸ್ಕೂಲ್ ಕೂಡ ಬಂದಾಯ್ತು ಅಂತ ಅಲ್ಲಿಂದ ಹೆಡ್ ಮಾಸ್ಟರ್ ಅವ್ರು ಕೂಡ ಹೇಳಿದರು. ಮತ್ತು ಇನ್ನೊಂದು ಏನಂದ್ರೆ ಮನೆ ಹತ್ರ ನಿಂತು ನೀರುಗಳೆಲ್ಲ ಒಂದು ಕಲರ್ ಟೈಪ್ ನೀರು ಹಾಕೊಂತಾವೆ. ಯಾಕಂದ್ರೆ ಒಳಗೆ ದೊಡ್ಡ ಚಿಕ್ಕಡು ಅವು ಇವೆಲ್ಲ ಹಾಕೊಂತಾವೆ. ಅದ್ರ ಸಲುವಾಗಿ ಏನಂದ್ರೆ ನಾವೆಲ್ಲ ವಿಸಿಟ್ ಮಾಡಿದೆವು, ಗಲ್ಲಿಯೆಲ್ಲ ಓಡಾಡಿದೆವು. ಎಲ್ಲ ಹೆಣ್ಮಕ್ಳೆಲ್ಲ ದುಃಖದಿಂದ ಹೇಳ್ಕೊಳತ್ತಾರೆ. ಯಾಕಂದ್ರೆ ಪಿ ಡಿ ಅವ್ರು ಬರ್ತಾ ಇದ್ದಾರೆ, ಬಂದು ಏನಪ್ಪ ಅಂದ್ರೆ ಖಾಲಿ ನೋಡ್ತಾ ಇದ್ದಾರೆ. ಒಂದು ಯಾವುದೋ ಕೆಲಸ ಅಭಿವೃದ್ಧಿ ಕೆಲಸ ಅಂತೂ ಟೋಟಲ್ನಾಗಿಲ್ಲ. ಯಾವನು ನಾಲೆ ಸಾಫ್ ಮಾಡೋದಾಗಲಿ ಅಥವಾ ಅಲ್ಲಿ ರೋಡಿಂದಾಗಲಿ ಯಾವುದೇ ಸಮಸ್ಯೆಗಳು ಟೋಟಲಾಗಿ ಜನಗಳು ಏನೂ ಕೇಳ್ತಾ ಇಲ್ಲ. ಈಗ ಬೇರೆ ಥರ ಉದ್ಯೋಗ ಖಾತ್ರಿ ಅವು ಇವೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ. ಇವೇ ಗಲ್ಲಿಯಲ್ಲಿ ಮಾಡಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಕೆಲಸಗಳು ಮಾಡಬೇಕು. ಟೋಟಲಾಗಿ ಪಿ ಡಿ ಅವ್ರು ಬಂದು ಹಿಡಿದ್ರು ಟೋಟಲಾಗಿ ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಟೋಟಲ್ನಾಗಿ. ಇನ್ನೊಬ್ರು ಅವ್ರ ಮನೆ ಹತ್ರ ಹೋಗಿ ಹೇಳ್ತಾ ಇದ್ದಾರೆ, ಒಬ್ಬರು ಒಂದೊಂದು ಮನೆಯಲ್ಲಿ ಇವತ್ತೇ ಹಾಸ್ಪಿಟಲ್ ಗುದ್ಗೆ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬಂದೆವು ಅಂತೆಲ್ಲ ನಾವು ಕ್ಲಿಯರಾಗಿ ಅವ್ರ ಹತ್ರ ಹೋಗಿ ಎಲ್ಲ ಕೇಳ್ಕೊಂಡಾಗ ಈ ಟೈಪ್ ಇದಾಗಲ್ಲ. ಪಿ ಡಿ ಅವರು ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಮೆಂಬರ್ ಕೂಡ ಹೋಗಿ ಹೇಳಿದ್ರು ಕೂಡ ಅಲ್ಲಿ ಕೆಲಸ ಮಾಡ್ತಾಯಿಲ್ಲ ಅವರು ಪಿ ಡಿ ಅವ್ರ ಗಮನಕ್ಕೆ. ಮತ್ತು ಯಾರು ಹೇಳಬೇಕು ಏನು ಜಿಲ್ಲಾಧಿಕಾರಿಗೆ ಅದಕ್ಕೆ ನಾವು ಮನವಿ ಕೊಟ್ಟು ಒಂದು 8 ದಿವಸ ಟೈಮ್ ಕೊಡ್ತಾಯಿದ್ದೆವು. ಹಾಗಾದ್ರೆ 8 ದಿವಸದಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಏನಪ್ಪ ಅಂದ್ರೆ ಅವರು ಇದ್ರ ಹತ್ರ CS ಅವ್ರು ಇದು ಮಾಡ್ತೀವಿ ಅಂತ ಮನವಿ ಮಾಡ್ತೀವಿ ಅಂತ ಇದು ಮಾಡಿದೆವು. ನನ್ನ ಹೆಸರು ರವಿ ಬಸಂಡೆ ಚಿದ್ರಿ, ಭೀಮಾ ಕೋರೆಗಾಂವ್ ಜಿಲ್ಲಾಧ್ಯಕ್ಷ. ಓಕೆ. ಇಂದು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಿದ್ದೇವೆ. ವಿಷಯ ಏನೆಂದರೆ ಬೀದರ್ ತಾಲೂಕಿನ ಮಲ್ಕಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದ ಎಸ್ತರ ರಾಣಿಯವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿಲ್ಲ. ಇದು ಆಲ್ಮೋಸ್ಟ್ ನಾವು ಒಂದು 5 ದಿವಸ ಕೆಳಗಡೆ ಒಂದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು CO ಅವರಿಗೆ ಖುದ್ದಾಗಿ ಭೇಟಿಯಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೆವು. ಮತ್ತು ಎಲ್ಲ ಮೀಡಿಯಾ ಒಳಗೂ ಯಾವ ಊರಾಗ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂಥದ್ದೆಲ್ಲ ವೀಡಿಯೋಗಳು ಭಾವಚಿತ್ರಗಳೆಲ್ಲ ಸೋಷಲ್ ಮೀಡ್ಯಾದಲ್ಲೆಲ್ಲ ಬಂದಿದ್ದಾವೆ. ಅಂದ್ರೆ ಪಿ ಡಿ ಅವರಿಗೆ ನಾನು ಗ್ರಾಮಕ್ಕೆ ಹೋಗಿ ಪಂಚಾಯತಿ ಎದುರುಗಡೆ ನಿಂತು ಫೋನ್ ರಿಸೀವ್ ಮಾಡೋಂಗಿಲ್ಲ. ನಾನು ಒಂದು ಸಂಘಟನೆ ರಾಜ್ಯಾಧ್ಯಕ್ಷರು ಫೋನ್ ನೋಡಿ ಸೈಲೆಂಟ್ ಮಾಡಿಬಿಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ ಇಂಥ ಅಧಿಕಾರಿಗಳಿದ್ದರು. ಅಲ್ಲಿ ನಾವು ಹೋದರೆ ನಮಗೆ ಈ ಥರ ಕೆಲಸ ಆಗ್ತಾಯಿಲ್ಲ. ಮತ್ತು ಸಾರ್ವಜನಿಕರು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಲಿಂದ ಬರಬೇಕು. ಇಲ್ಲಿ ಶಾಪುರ ಅಂತ ಬರ್ತದೆ, ಶಾಪುರಲಿಂದ ಮಲ್ಕಾಪುರಕ್ಕೆ ಒಂದು 6 ಕಿಲೋಮೀಟ್ರ್ ಬರ್ತದೆ. ಮತ್ತು ಸುಲ್ತಾನ್ಪುರ ಅಂತೇಳಿದೆ, ಅಲ್ಲೆಲ್ಲ ಜನ ಬಂದು ಪಿ ಡಿ ಅವ್ರಿಗೆ ಕಾಯ್ಕೊಂಡು ಕೊಡಬೇಕು. ಪಿ ಡಿ ಅವರು ಕಚೇರಿಯಲ್ಲಿ ಸಿಗಲಿಕ್ಕಿಲ್ಲಂದ್ರೆ ಎಲ್ಲೋ ಮೀಟಿಂಗಲ್ಲಿ ಇದ್ರಿಗೂ ಒಂದು 2 ನಿಮಿಷ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕಂತ ಜವಾಬ್ದಾರಿ ಇಲ್ಲ ಪಿ ಡಿ ಅವರಿಗೆ. ಮತ್ತು ಈಗ ಸುಲ್ತಾನ್ಪುರ ಅಂತೇಳಿ ಗ್ರಾಮ ಬರ್ತದೆ. ಆ ಗ್ರಾಮದಲ್ಲಿ ಪೂರಾ ಮಲೇರಿಯಲಿಂತು ಕೆಲವೊಬ್ಬರು ಆಸ್ಪತ್ರೆಯಲ್ಲೆಲ್ಲ ಅಡ್ಮಿಟ್ ಆಗಿದ್ದರು. ಒಂದು ಸ್ವಚ್ಛತೆಯನ್ನು ಕಾಪಾಡೋಂಗಿಲ್ಲ. ಮತ್ತು ನಾವು ಆಲ್ರೆಡಿ CS ಅವ್ರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ, ಫೋಟೋ ಭಾವಚಿತ್ರ ಎಲ್ಲ ಹಚ್ಚಿ. ಈ ಪಿ ಡಿ ಅವರಿಗೆ ಇಲ್ಲಿಂದ ಆ ಪಂಚಾಯತಿಂದ ಬೇಗ ವರ್ಗಾವಣೆ ಮಾಡಬೇಕು, ಇಲ್ಲಾಂದ್ರೆ ಬೇರೆ ಕಡೆ ಹಾಕ್ಬೇಕಂತ ಅಧಿಕಾರಿಗಳಿಗೆ, ಅಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ತಂದು ಹಾಕಿದ್ರೆ ಒಂದು ಹಳ್ಳಿ ಅಂದ್ರೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದೆ. ನನ್ನ ಹೆಸರು ಸಂತೋಷ್ ಶೆಣ್ಕೂರ್ ಅಂತೇಳಿ.